ವೆಂಟೆಡ್ ಡ್ಯಾಂನಿಂದ ನೀರು ಹರಿದು ಬರುವ ರಭಸಕ್ಕೆ ಕೆಳಭಾಗದ ಬಲಪಾರ್ಶ್ವದಲ್ಲಿರುವ ಕೃಷಿ ಭೂಮಿ ಕೊಚ್ಚಿ ಹೋಗಿ ರೈತರು ನಷ್ಟ ಅನುಭವಿಸುತ್ತಿದ್ದು, ಸೂಕ್ತ ಪರಿಹಾರ ಹಾಗೂ ಪರ್ಯಾಯ ವ್ಯವಸ್ಥೆ ಒದಗಿಸಿಕೊಡಿ ಎಂದು ಆಗ್ರಹಿಸಿ ರೈತ ಸಂಘ ಹಸಿರು ಸೇನೆಯ ನೇತೃತ್ವದಲ್ಲಿ ರೈತರು ತುಂಬೆ ವೆಂಟೆಡ್ ಡ್ಯಾಂಗೆ ಮುತ್ತಿಗೆ ಹಾಕಿದರು. ತುಂಬೆ ವೆಂಟೆಡ್ ಡ್ಯಾಂನಿಂದ ನೀರು ಹರಿದು ಬರುವ ರಭಸಕ್ಕೆ ಕೆಳಭಾಗದ ಬಲಪಾರ್ಶ್ವದಲ್ಲಿರುವ ಕೃಷಿ ಭೂಮಿ ಕೊಚ್ಚಿ ಹೋಗಿ ರೈತರು ನಷ್ಟ ಅನುಭವಿಸುತ್ತಿದ್ದು, ಸೂಕ್ತ ಪರಿಹಾರ ಹಾಗೂ ಪರ್ಯಾಯ ವ್ಯವಸ್ಥೆ ಒದಗಿಸಿಕೊಡಿ ಎಂದು ಆಗ್ರಹಿಸಿ ರೈತ ಸಂಘ ಹಸಿರು ಸೇನೆಯ ನೇತೃತ್ವದಲ್ಲಿ ರೈತರು ತುಂಬೆ ವೆಂಟೆಡ್ ಡ್ಯಾಂಗೆ ಮುತ್ತಿಗೆ ಹಾಕಿದರು. ಡ್ಯಾಂನ ಪ್ರವೇಶ ಗೇಟ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಸ್ಥಳಕ್ಕೆ ಬಾರದೆ ಇಲ್ಲಿಂದ ತೆರಳುವುದಿಲ್ಲ ಎಂದು ಪಟ್ಟು ಹಿಡಿದ ರೈತರು ಸ್ಥಳದಲ್ಲೇ ಅಡಿಗೆ ತಯಾರಿಸಲು ಆರಂಭಿಸಿದರು. ಸ್ಥಳಕ್ಕೆ ಮಂಗಳೂರು ನಗರ ಪಾಲಿಕಾ ಇಂಜಿನಿಯರ್ ನರೇಶ್ ಶೆಣೈ, ತಹಶೀಲ್ದಾರ್ ಎಸ್ಪಿ ಕೂಡಲಗಿ ಮತ್ತಿತರರು ಭೇಟಿ ನೀಡಿ ರೈತರ ಮನವೊಲಿಸುವ ಪ್ರಯತ್ನ ನಡೆಸಿದರೂ ಜಗ್ಗದೆ ಪ್ರತಿಭಟನೆ ಮುಂದುವರೆಸಿದರು. ಈಗ ಏನಿದ್ರು ನಮಗೆ ಅವರಿಗೆ ಬಂದು ಕೊಡ್ಲಿಲ್ಲ. ಅವರು ಏನು ಡಾಕ್ಯುಮೆಂಟ್ ಕೊಡ್ತಾರೆ ನಮಗೆ ಯಾವಾಗ ಮಾಡ್ತೇನೆ. ಒಂದು ನೀವು ಕಟ್ಟುವುದು ಮಾತ್ರ ಅಲ್ಲ, ಇಲ್ಲಿ ಇವರಿಗೆ ನಷ್ಟ ಎಷ್ಟಾಗಿದೆ. ಈಗ 6-5 ನಷ್ಟ ಆಗಿದೆ. ಇವರು ತೋಟ ಹೋಗಿದೆ, ತೆಂಗಿನ ಮರ ಹೋಗಿದೆ, ಯಾವುದಿಲ್ಲಲ್ಲ. ಅದಕ್ಕೆ ಏನು ಮಾಡ್ತೀರಿ? ಅದಕ್ಕೆ ಮಣ್ಣು ತುಂಬಿಸ್ತೀರಾ ಅಥವಾ ಅವರಿಗೆ ಪರಿಹಾರ ಕೊಡ್ತೀರಿ? ಅದೆಲ್ಲ ಆಗ್ಬೇಕಲ್ಲ. ಅದು ಯಾವುದಿಲ್ಲ. ನೀವು 50 ಮೀಟರ್ ಕಟ್ತಾರೆ, 50 ಮೀಟರ್ ಕಟ್ಟೋರಿಗೆ 4-5 ವರ್ಷದಲ್ಲಿ ನೀವು ಎಲ್ಲಿ ಹೋಗಿದ್ದೀರಿ? ಜನವರಿ 10 ಅಲ್ಲ 20 ಮಾಡಲಿ, ಅದು ಅಲ್ಲ. ಈಗ ಇದಕ್ಕೆ ಉತ್ತರ ಕೊಡಿ ನೀವು. ಅದಕ್ಕೆ ಅವರಿಗೆ ಪರಿಹಾರ ಆಗ್ಬೇಕಲ್ಲ. ಅದಕ್ಕೆ ಉತ್ತರ ಕೊಡಿ ನೀವು. ಅದಲ್ಲ, ನೀವು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಬರಲಿ ಅಂತ ಹೇಳಿ ಡಿ ಸಿ ಅವರು ಯಾಕಂತ ಹೇಳಿದ್ರೆ, ಡಿ ಸಿ ಅವರು ಹೇಳುದು ನಾನು ಕಮಿಷನರ್ಗೆ ಹೇಳ್ತೇನೆ, ಅವರು ಕೊಡ್ಬೇಕಂತ. ಈಗ ಕಮಿಷನರೇ ಬರಬೇಕು. ಈಗ ಅವರು ತಪ್ಪಿಸೋದು ಯಾಕೆ? ನಮ್ಮ ಹತ್ರ ಮೊನ್ನೆ ಅವರು ಹೇಳಿದ್ದಾರೆ 4 ತಿಂಗಳಾಯಿತು ನಾವು ಹೋಗಿ. ನಿಮಗೆ ಗೊತ್ತುಂಟು, 2 ದಿವಸದಲ್ಲಿ ವ್ಯವಸ್ಥೆ ಮಾಡ್ತೇನೆ. ನೀವು ವಾದ ವಿವಾದ ಬೇಡ. ಇಲ್ಲಿ ಬಂದಿರೋದು ರೈತರು, ಈ ದೇಶದ ಬೆನ್ನೆಲುಬು ರೈತರು. ನಾವು ರೈತರ ಪರವಾಗಿ ಮಾತಾಡಬೇಕು. ನಾವು ಎಲ್ಲರೂ ರೈತರ ಮಕ್ಕಳೇ. ಆಗಿರುವಾಗ ನೀವು ವಾದ ಮಾಡಿ ಪ್ರಯೋಜನ ಇಲ್ಲ. ನಿಲ್ಲಿಸಿ ನೋಡ್ತೀನಿ, ಬಿಟ್ಟು ನೋಡ್ತೀನಿ. ಈಗ ರೈತರಿಗೆ ಪರಿಹಾರ ಏನಾಗಬೇಕು ಆ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡಿ. ಅದು ನಿಲ್ಲದಾಗೆ ನೋಡಿ, ರೈತರ ಜಮೀನಿಗೆ ನೀರು ಹೋಗೋದಾಗೆ ನೋಡಿ. ನೀವು ಒಂದು ಶಾಲೆ ಮಾತ್ರ ತೆಗಿತೀರಾ, ಶಾಲೆಯನ್ನು ಶಿಫ್ಟ್ ಮಾಡ್ಬೋದು. ರೈತರ ಜಮೀನನ್ನ ಬೇರೆ ಕಡೆ ತೊಗೊಂಡೋಗ್ಲಿಕ್ಕಾಗುತ್ತಾ? ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ರೈತರಿಗೆ ಏನಾಗಬೇಕು ಹಾಗೆ ಮಾತಾಡೋದು. ನಿಮ್ಮ ಜಲಮಟ್ಟ, ಡ್ಯಾಮಿನ ಜಲಮಟ್ಟ ಮತ್ತು ಆನೆಮಂಗಳೂರಲ್ಲಿ ಓಲ್ಡ್ ಬ್ರಿಡ್ಜ್ ಅಲ್ಲಿ ಒಂದು ಜಲಮಟ್ಟ ಇದೆ. ಅದಕ್ಕೆ ಏನು ವ್ಯತ್ಯಾಸ ಇದೆ ಮೊದಲು ನೋಡಿ. ನಾವು ಮಾಡಿಕೊಂಡದ್ದ ಸರ್ಕಾರದಿಂದ ಹಾಕಿದಂಥ ನಾಮಫಲಕಗಳು ಎಲ್ಲ ಜಲಮಟ್ಟಗಳಿಗೆ ಇಲ್ಲಿಯೂ ಇದೆ, ಅಲ್ಲಿಯೂ ಇದೆ. ಇಲ್ಲಿ 6 ಮೀಟರ್ ತೋರಿಸಿದ್ರೆ ಅಲ್ಲಿ 6:35 ತೋರಿಸ್ತಾ ಇದೆ. ಈ ವ್ಯತ್ಯಾಸಕ್ಕೆ ಯಾರು ಹೊಣೆ? ಚಿಕ್ಕಾಸು ಪಡೆದ ಸರ್ಕಾರಕ್ಕೆ ನೀವು ಈ ರೀತಿ ಮನವಿ ಲಿಖಿತವಾಗಿ ದಾಖಲೆ ಕೊಟ್ಟಿದ್ದಾರೆ. ರೈತರಿಗೆ ಪರಿಹಾರ ಕೊಟ್ಟಿದೆ ಅಂತ ಹೇಳೋದು. ರೈತ ಸಂಘದ ಮನೋಹರ್ ಶೆಟ್ಟಿ, ಶ್ರೀಧರ ಶೆಟ್ಟಿ, ಸುಬ್ರಹ್ಮಣ್ಯ ಭಟ್, ಮುರುವ ಮಹಾಬಲ ಭಟ್, ಇದಿನಬ್ಬ, ಸುದೇಶ್ ಮಯ್ಯ, ಭಾಸ್ಕರ್, ಆಮ್ ಆದ್ಮಿ ಪಕ್ಷದ ವಿಶುಕುಮಾರ್, ಜನಾರ್ದನ ಬಂಗೇರ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.